ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಗೊಂದು ಟಿಪ್ಸ್ ಹೇಳ್ಕೊಡ್ತೀನಿ. ಏನು ಅಂತ ಅಂದರೆ, ಪ್ರೆಗ್ನೆನ್ಸಿಲಿ ಅಥವಾ ಆಫ್ಟರ್ ಡೆಲಿವರಿಲಿ ಆಲ್ಮೋಸ್ಟ್ 80-90% ಮಹಿಳೆಯರಿಗೆ ಡಾರ್ಕ್ ಸರ್ಕಲ್ ಆಗಿರುತ್ತೆ. ಅಂದರೆ ಕತ್ತಿನ ಭಾಗ, ಹೊಟ್ಟೆ ಭಾಗ ಮತ್ತು ತೋಳಿನ ಭಾಗದಲ್ಲಿ ಡಾರ್ಕ್ ಸರ್ಕಲ್ ಆಗಿರುತ್ತೆ. ಇದೇ ರೀತಿ ನನಗೂ ಆಗಿತ್ತು. ಸೊ ನಾನು ಅದನ್ನ ಹೇಗೆ ಕಡಿಮೆ ಮಾಡಿಕೊಂಡೆ ಅಂತ ಹೇಳಿದೆ ಅದನ್ನ ನಾನು ತೋರಿಸ್ಕೊಡ್ತೀನಿ. ಅದೇ ಥರ ನಿಮಗೂ ಆಗಿದ್ದರೆ ನೀವು ಮನೇಲಿ ಒಂದು ಸರಿ ಟ್ರೈ ಮಾಡಿ. ಇದನ್ನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇಷ್ಟ ಆದಲ್ಲಿ. ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ನ ನಾನು ಏನೇನು ಅಂತ ಹೇಳ್ತೀನಿ ನೋಡಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗಿರುತ್ತೆ: ರೋಸ್ ವಾಟರ್, ಮತ್ತು ಅರಿಶಿನ ಕೊಂಬಿನಲ್ಲಿ ಮಾಡಿಸುವಂಥ ಅರಿಶಿನ ಪುಡಿ. ನಾನು ನೀಮ್ ಯೂಸ್ ಮಾಡ್ತಾಯಿದ್ದೀನಿ. ಈಗ ನೀವು ನೀಮ್ ಯೂಸ್ ಮಾಡ್ಕೋಬೋದು ಅಥವಾ ಆಲೋವೆರಾ ಜೆಲ್ ಯೂಸ್ ಮಾಡ್ಕೋಬಹುದು. ಪ್ಯೂರ್ ಕೊಬ್ಬರಿ ಎಣ್ಣೆ, ಕೊಬ್ಬರಿಯಲ್ಲಿ ಮಾಡಿಸಿರೋಂತಹದ್ದು. ಇಷ್ಟು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾಯಿದ್ದೀನಿ. ನಾವು ಒಂದು ಸಾರಿ ನೀಮ್ ಯೂಸ್ ಮಾಡಿದ್ರೆ ಒಂದು ಸಾರಿ ಆಲೋವೆರಾ ಜೆಲ್ ಯೂಸ್ ಮಾಡಿ. ಒಂದೇ ಅಟ್ ಎ ಟೈಮ್ ಎರಡೂ ಯೂಸ್ ಮಾಡಬೇಡಿ. ಒಂದಿನ ಬಿಟ್ಟು ಒಂದಿನ ಯೂಸ್ ಮಾಡಿ. ಹೇಗೆ ಪ್ರಿಪೇರ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. 1 ಟೀ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ, ಚಿಟಿಕೆಯಷ್ಟು ಅರಿಶಿನ ಪುಡಿ, ಮತ್ತು ಅದನ್ನು ಅದೇ ಬೌಲ್ಗೆ 1 ಸ್ಪೂನಷ್ಟು ರೋಸ್ ವಾಟರ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಸದ್ಯಕ್ಕೆ ನಾನು ನೀಮ್ ಜೆಲ್ ಯೂಸ್ ಮಾಡೋದ್ರಿಂದ ನಾನು ಈಗ ನೀಮ್ ಜೆಲ್ಲನ್ನೇ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ನೀಮ್ ಜೆಲ್ ಅಥವಾ ಆಲೋವೆರಾ ಜೆಲ್ ಆವಾಗಲೇ ಹೇಳಿರೋ ರೀತಿ ಯೂಸ್ ಮಾಡ್ಕೋಬೋದು. ಲೈಕ್ ಒಂದೇ ನೀಮ್ ಜೆಲ್ ಯೂಸ್ ಮಾಡಿದ್ರೆ ಇವತ್ತು, ಒಂದಿನ ಬಿಟ್ಟು ಇನ್ನೊಂದು ದಿನಕ್ಕೆ ಆಲೋವೆರಾ ಜೆಲ್ ಯೂಸ್ ಮಾಡ್ಕೊಳ್ಳಿ. ಈ ರೀತಿ ಒಂದು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ನೀವು ವಾರಕ್ಕೆ 3 ಸರಿ ಅಥವಾ 4 ಸರಿ ಅಪ್ಲೈ ಮಾಡ್ಕೋಬೋದು. ಅಥವಾ ನಿಮಗೆ ಟೈಮ್ ಇಲ್ಲ ಅಂತ ಅಂದರೆ ವೀಕ್ಲಿ ಟ್ವೈಸ್ ಯೂಸ್ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೈಗೆ ನಿಮಗೆ ಎಲ್ಲಿ ಡಾರ್ಕ್ ಸರ್ಕಲ್ ಆಗಿದೆ ಅಲ್ಲಿ ಅಪ್ಲೈ ಮಾಡಿಕೊಂಡು ಒಂದು 1/2 ಅವರ್ ಅಥವಾ 1 ಅವರ್ ಬಿಟ್ಟು ಬಿಸಿ ನೀರಲ್ಲಿ ಸ್ನಾನ ಮಾಡಿ. ಅದರ ಜೊತೆಗೆ ನಿಮಗೆ ಏನಾದರೂ ಟೈಮ್ ಇತ್ತು ಅಂತ ಅಂದರೆ ಮಾರ್ನಿಂಗ್ 8 o'clock ಅಥವಾ 9 o'clock ಬಿಸಿಲಿನಲ್ಲಿ ಒಂದು 5 to 10 minutes ನಿಂತ್ಕೊಳ್ಳಿ. ಅದು ನಿಮಗೆ ವಿಟಮಿನ್ ಡಿನೂ ಸಿಗುತ್ತೆ ಮತ್ತು ಅದು ಚೆನ್ನಾಗಿ ಬೇಗ ಎಫೆಕ್ಟಿವ್ ಆಗಿರುತ್ತೆ. ಸೊ ಅದಕ್ಕೆ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ನಾನು ಈ ರೀತಿ ಮಾಡೋದ್ರಿಂದ ನನಗೆ ಆಲ್ಮೋಸ್ಟ್ ಎಷ್ಟು ಡಾರ್ಕ್ ಸರ್ಕಲ್ ಕಡಿಮೆ ಆಗಿದೆ. ನಿಮಗೆ ಮನೇಲಿ ಯಾರಾದರೂ ಹೆಲ್ಪಿಗೆ ನಿಮ್ಮ ಅಮ್ಮ ಆಗಿರ್ಬೋದು ಅಥವಾ ನಿಮ್ಮ ಕಸಿನ್ಸು, ಸಿಸ್ಟರ್ಸ್ ಯಾರಾದರೂ ಇದ್ದರೆ ಅವ್ರ ಹತ್ರ ಈ ರೀತಿ ಮಸಾಜ್ ಮಾಡಿಸ್ಕೊಳ್ಳಿ. ಅಥವಾ ನಿಮಗೆ ಏನಿಲ್ಲ ನಾನೇ ಮಾಡ್ಕೊತೀನಿ, ಸೆಲ್ಫ್ ಮಸಾಜ್ ಮಾಡ್ಕೊತೀನಿ ಅಂದರೆ ನೀವೇ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ತೋಳಿನ ಭಾಗದಲ್ಲಿ, ಕತ್ತಿನ ಭಾಗದಲ್ಲಿ, ಹೊಟ್ಟೆ ಭಾಗದಲ್ಲಿ ಮಸಾಜ್ ಮಾಡ್ಕೊಳ್ಳಿ. ಈ ರೀತಿ ನೋಡಿ ಮಸಾಜ್ ಮಾಡಿಕೊಂಡು ಒಂದು 1/2 ಅವರ್ ಬಿಟ್ಟ ಮೇಲೆ ಅದು ಚೆನ್ನಾಗಿ ನಿಮಗೆ ಬಾಡಿಗೆ ಅಪ್ಲೈ ಆಗಿರುತ್ತೆ. ಸೊ ಅದನ್ನು ನೀವು ಬಿಸಿ ನೀರಲ್ಲಿ ವಾಶ್ ಮಾಡ್ಬೋದು. ನಾನು ವೈಪ್ ತೊಗೊಂಡು ಒರೆಸ್ತಾ ಇದ್ದೀನಿ. ನೋಡಿ ಈ ರೀತಿ ವಾಶ್ ಮಾಡ್ಕೊತಾ ಇದ್ದೀನಿ. ನೀವು ಈ ರೀತಿ ಮಾಡೋದ್ರಿಂದ ಎಷ್ಟೋ ಡಾರ್ಕ್ ಸರ್ಕಲ್ ಕಡಿಮೆ ಆಗುತ್ತೆ. ಇಂಡಿ ಭಾಗ, ತೋಳು ಭಾಗ, ಮತ್ತು ಮೊಣಕೈ ಭಾಗ, ಕತ್ತಿನ ಭಾಗ, ಹೊಟ್ಟೆ ಭಾಗ ಆಲ್ಮೋಸ್ಟು ಕಪ್ಪಾಗಿರುತ್ತೆ. ನನಗಂತೂ ಬಾಡಿ ಫುಲ್ಲು ಬ್ಲ್ಯಾಕ್ ಬಂದುಬಿಟ್ಟಿತ್ತು. ಸೊ ನಾನು ಇದು ಯೂಸ್ ಮಾಡೋದ್ರಿಂದ ನನಗೆ ಡಾರ್ಕ್ ಸರ್ಕಲ್ ಎಲ್ಲ ತುಂಬ ಕಡಿಮೆ ಆಗಿದೆ. ಈಗ ಸದ್ಯಕ್ಕೆ ಒಂದು ಆಲ್ಮೋಸ್ಟು 70% ಎಷ್ಟು ಡಾರ್ಕ್ ಸರ್ಕಲ್ ಎಲ್ಲ ಕಡಿಮೆ ಆಗಿದೆ. ನಾನು ಇದನ್ನು ವಾರಕ್ಕೆ 2 ಸಾರಿ ಅಥವಾ 3 ಸಾರಿ ಯೂಸ್ ಮಾಡ್ತಾ ಇದ್ದೀನಿ. ಮಾರ್ಕೆಟಲ್ಲಿ ಸಿಗೋಂಥ ಕ್ರೀಮ್ ಯೂಸ್ ಮಾಡ್ಬೋದು. ನಾನು ಸದ್ಯಕ್ಕೆ ಫೀಡಿಂಗ್ ಮಾಡೋದ್ರಿಂದ ನನ್ನ ಬೇಬಿಗೆ ಇನ್ಫೆಕ್ಷನ್ ಆಗಬಾರ್ದು ಮತ್ತು ಇಚ್ಚಿಂಗ್ ಆಗಬಾರ್ದು ಅಂತ ಅಂದ್ಬಿಟ್ಟು ಇದೇ ರೀತಿ ಹೋಮ್ ರೆಮಿಡಿ ಯೂಸ್ ಮಾಡಿ. ನೋಡಿ ನನ್ನ ಕತ್ತಿನ ಭಾಗದಲ್ಲಿ ಎಷ್ಟೋ ಡಾರ್ಕ್ ಸರ್ಕಲ್ ಕಡಿಮೆ ಆಗಿದೆ. ಈ ರೀತಿ ಯೂಸ್ ಮಾಡಿ ನೀವು ಮನೇಲಿ ಒಂದು ಸಾರಿ ಟ್ರೈ ಮಾಡಿ. ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ಬೇರೆ ಥರ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.